ನಾನು ಯಾವಾಗಲೂ ಜಾಸ್ತಿ ಹೆಲ್ದಿ ರೆಸಿಪೀಸ್ ಶೇರ್ ಮಾಡ್ತಾ ಇರ್ತೀನಿ. ಇವತ್ತು ಒಂದು ಅನ್ಹೆಲ್ದಿ ರೆಸಿಪಿ ಶೇರ್ ಮಾಡೋಣ ಅಂತ ಈ ವಿಡಿಯೋ ತಗೊಂಬಂದಿನಿ. ಇದು ಡೋನಟ್. ಇದನ್ನ ನಮ್ಮ ಮನೆಗಳಲ್ಲಿ ಹೇಗೆ ಸುಲಭವಾಗಿ ಮಾಡೋದು ಅಂತ ನೋಡೋಣ. ಅಂಡ್ ಇದು ಮಾಡೋದಕ್ಕೆ ಮೊಟ್ಟೆ ಬೇಕಾಗಿಲ್ಲ, ಆದ್ರೂ ಇದು ಕೆಫೆಗಳಲ್ಲಿ ಸಿಗುವ ಹಾಗೇನೆ ಸಾಫ್ಟ್ ಅಂಡ್ ಫ್ಲಫಿ ಆಗಿರುತ್ತೆ. ಸೊ ಬನ್ನಿ ಮಾಡೋಣ. ಮೊದಲಿಗೆ ಒಂದು 3/4 ಕಪ್ ಹಾಲು ತಗೋಬೇಕು. ಅದು ಲೈಟ್ ಆಗಿ ಬಿಸಿ ಇರಬೇಕು, ಅಂದ್ರೆ ಉಗುರು ಬೆಚ್ಚಗಿರಬೇಕು. ಈಗ ಇದರೊಳಗೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಗೂ 1 ಟೇಬಲ್ ಸ್ಪೂನ್ ಆಗೋಷ್ಟು ಡ್ರೈ ಈಸ್ಟ್ ಹಾಕೋಬೇಕು. ಇದೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸಕ್ಕರೆ ಎಲ್ಲ ಕರಗದ ಮೇಲೆ ಇದನ್ನ ಒಂದು 5 ರಿಂದ 10 ನಿಮಿಷ ಮುಚ್ಚಿಟ್ರೆ ಈಸ್ಟ್ ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ಒಂದು 2 ಕಪ್ ಮೈದಾ ಹಿಟ್ಟು ತಗೋಬೇಕು. ಇದು ಆಲ್ಮೋಸ್ಟ್ ಒಂದು 500 ಗ್ರಾಮ್ಸ್ ಇರುತ್ತೆ, ಅಂದ್ರೆ ಕರೆಕ್ಟ್ ಆಗಿ ಹೇಳ್ಬೇಕಾದ್ರೆ 500 ಗ್ರಾಮ್ ಒಂದು 20 ಗ್ರಾಮ್ ಕಡಿಮೆ ಇರುತ್ತೆ. ಅದನ್ನ ಆಕ್ಚುಲಿ ಒಂದು ಜರಡಿ ಒಳಗೆ ಹಾಕೊಂಡು ಅದನ್ನ ಫಿಲ್ಟರ್ ಮಾಡಿ ಸೇರಿಸ್ಕೋಬೇಕು, ಯಾಕಂದ್ರೆ ಅವಾಗ್ಲೇ ಎರೇಟ್ ಆಗಿ ಆ ಲೇಯರ್ಸ್ ಕರೆಕ್ಟ್ ಆಗಿ ಬರುತ್ತೆ. ಈಗ ಅದರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ನಾವು ಮಿಕ್ಸ್ ಮಾಡಿ ಇಟ್ಟಂತಹ ಈಸ್ಟ್ ಇದೆಯಲ್ಲ ಅದನ್ನು ಕೂಡ ಇದರೊಳಗೆ ಹಾಕೊಂಡು ಇದನ್ನ ಚೆನ್ನಾಗಿ ನಾದ್ಕೋಬೇಕು. ಸೊ ಈ ನಾದ್ಕೊಳ್ಳೋದು ತುಂಬಾ ಮುಖ್ಯವಾದಂತಹ ಒಂದು ಸ್ಟೆಪ್. ಫಸ್ಟ್ ಅದು ಕೈಗೆ ಅಂಟ್ಕೊಳ್ಳುತ್ತೆ, ಆಮೇಲೆ ನೀವು ಅದನ್ನ ಕಂಟಿನ್ಯೂ ಮಾಡ್ತಾ ಅದೆಲ್ಲ ಒಂದಾಗಿ ಬರುತ್ತೆ. ನಂತರ ಅದರೊಳಗೆ ನೀವು 30 ಗ್ರಾಮ್ ಅನ್ಸಾಲ್ಟೆಡ್ ಬಟರ್ ಹಾಕೊಂಡು ಇದನ್ನ ಈಗ ಒಂದು 10 ರಿಂದ 15 ನಿಮಿಷ ಕಂಟಿನ್ಯೂಸ್ ಆಗಿ ನಾದ್ಕೋಬೇಕು. ನೋಡಿ, ಈ ತರ ಎಳೆದು ಮತ್ತೆ ಅದನ್ನ ಫೋಲ್ಡ್ ಮಾಡಿ ಮತ್ತೆ ಎಳೆದು ಆ ತರ ಕಂಟಿನ್ಯೂ ಮಾಡ್ತಾ ಇರಬೇಕು. ಅವಾಗ್ಲೇ ನಿಮಗೆ ಆ ಫ್ಲಫಿನೆಸ್, ಟೆಕ್ಸ್ಚರ್ ಅದೆಲ್ಲ ಕರೆಕ್ಟ್ ಆಗಿ ಬರೋದು. ಈಗ ಒಂದು 5 ಮಿಲಿ ಎಣ್ಣೆ ತಗೊಂಡು ಇದ್ರ ಮೇಲೆಲ್ಲ ಪೂರ್ತಿ ಕ್ಲೀನ್ ಆಗಿ ಹಚ್ಕೊಂಡು ಇದನ್ನ ಕವರ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಇಡಬೇಕು. ಅಟ್ಲೀಸ್ಟ್ 1 ಅವರ್ ಇಡಬೇಕು. ಆ ಪ್ರಾಸೆಸ್ಗೆ ಪ್ರೂಫಿಂಗ್ ಅಂತ ಹೇಳ್ತಾರೆ, ಅದು ಡಬಲ್ ಇನ್ ಸೈಜ್ ಆಗುತ್ತೆ. ಸೊ ಇದು ತುಂಬಾ ಮುಖ್ಯವಾದ ಒಂದು ಸ್ಟೆಪ್, ಇದನ್ನು ಕೂಡ ಮಿಸ್ ಮಾಡೋ ಹಾಗಿಲ್ಲ. ನೋಡಿ, ಕರೆಕ್ಟ್ ಆಗಿ 1 ಅವರ್ ಆದ್ಮೇಲೆ ಹೇಗೆ ಇದು ಡಬಲ್ ಆಗಿದೆ ನೋಡಿ. ಈಗ ಇದರ ಮಧ್ಯದಲ್ಲಿ ಈ ರೀತಿ ಒಂದ್ಸಲ ನೀವು ಪಂಚ್ ಮಾಡಿ ಪ್ರೆಸ್ ಮಾಡಿ ನಂತರ ಅದನ್ನೆಲ್ಲ ಈ ತರ ರೋಲ್ ಮಾಡ್ಕೋಬೇಕು. ಮತ್ತೊಂದ್ಸಲ ಲೈಟ್ ನಾದ್ಕೊಂಡು ಆಮೇಲೆ ರೋಲ್ ಮಾಡ್ಕೋಬೇಕು. ನಂತರ ಅದ ಮೇಲೆ ಲೈಟ್ ಆಗಿ ಪ್ರೆಸ್ ಮಾಡ್ಕೊಂಡು ಒಂದು ಚಾಕು ತಗೊಂಡು ಅದನ್ನ ಆದಷ್ಟು ಈಕ್ವಲ್ ಪಾರ್ಟ್ಸ್ ಆಗಿ ಕಟ್ ಮಾಡ್ಕೋಬೇಕು. ನೀವು ಬೇಕಿದ್ರೆ ವೇಯಿಂಗ್ ಸ್ಕೇಲ್ ಯೂಸ್ ಮಾಡಿ ಅದರ ತೂಕ ನೋಡ್ಕೋಬಹುದು. ಈಗ ಇನ್ನೊಂದು ಮುಖ್ಯವಾದಂತಹ ಸ್ಟೆಪ್ ಏನಂದ್ರೆ ಅದನ್ನ ಟಕ್ ಇನ್ ಮಾಡಬೇಕು. ಅಂದ್ರೆ ಓಪನ್ ಎಡ್ಜಸ್ ಎಲ್ಲೂ ಕಾಣಿಸ್ಕೋಬಾರ್ದು. ಅದನ್ನ ಈ ರೀತಿ ಟಕ್ ಇನ್ ಮಾಡಿ ಎಲ್ಲಾ ಕಡೆ ಈ ರೀತಿ ಪೂರ್ತಿ ಪ್ಲೇನ್ ಆಗಿರ್ಬೇಕು. ಅವಾಗ್ಲೇ ಆ ಪರ್ಫೆಕ್ಟ್ ಆಗಿರೋ ಲುಕ್ ಸಿಗೋದು. ನೆಕ್ಸ್ಟ್ ಒಂದು ಬೇಕಿಂಗ್ ಶೀಟ್ ತಗೊಂಡು ಅಥವಾ ಒಂದು ಎಣ್ಣೆ ಹಚ್ಚಿರುವಂತಹ ಒಂದು ಕವರ್ ಏನಾದ್ರು ತಗೊಂಡು ಅದ್ರ ಮೇಲ್ಗಡೆ ಈ ಒಂದು ಡೋ ಇಟ್ಟು ಅದನ್ನ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಒಂದು ಸಣ್ಣ ಪೂರಿಯ ಸೈಜ್ಗೆ ಇದನ್ನ ನೀವು ಪ್ರೆಸ್ ಮಾಡ್ಕೊಂಡು ನಂತರ ಒಂದು ಚಿಕ್ಕ ಮುಚ್ಚಳ, ಯಾವ್ದಾದ್ರು ಒಂದು ಮುಚ್ಚಳ ತಗೊಂಡು ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಿ ತೆಗೆದ್ರೆ ನಿಮ್ಗೆ ಆ ಪರ್ಫೆಕ್ಟ್ ಡೋನೆಟ್ ಶೇಪ್ ಸಿಗುತ್ತೆ. ಅಂದ್ರೆ ಆಲ್ಮೋಸ್ಟ್ ನಮ್ಮ ಉದ್ದಿನ ವಡೆನೆ, ಬಟ್ ಇದೊಂದು ಸ್ವಲ್ಪ ಇನ್ನು ರಿಫೈನ್ಡ್ ಆಗಿರುತ್ತೆ ಅಷ್ಟೇ. ಇದಕ್ಕೆ ಅಂತ ಸ್ಪೆಷಲ್ ಕಟರ್ಸ್ ಕೂಡ ಸಿಗುತ್ತೆ ಆನ್ಲೈನ್ ಅಲ್ಲಿ, ನೀವು ಬೇಕಾದ್ರೆ ತಗೋಬಹುದು. ಡೋನೆಟ್ ಮೇಕರ್ ಅಲ್ಲ ಡೋನೆಟ್ ಕಟರ್ ಅಂತ ಹೇಳ್ತಾರೆ. ಬಟ್ ನನ್ಗನ್ಸುತ್ತೆ ಅದ್ರ ಅವಶ್ಯಕತೆ ಇಲ್ಲ. ನಾವೇನ್ ಡೈಲಿ ಡೋನೆಟ್ ಮಾಡೋದಿಲ್ಲ, ಯಾವಾಗ್ಲೂ ಒಂದ್ಸಲ ತಾನೇ ಮಾಡೋದು. ಸೊ ನಿಮ್ ಮನೇಲಿ ಯಾವ್ದೋ ಒಂದು ಮುಚ್ಚಳ ಇದ್ರೆ ಅದರಿಂದ ಕೆಲಸ ನಡೆಯುತ್ತೆ. ಸೊ ಈಗ ಮುಖ್ಯವಾದ ಸ್ಟೆಪ್, ನೀವು ಈ ರೀತಿ ಕಟ್ ಮಾಡಿ ತೆಗೆದ ನಂತರ ಅದಕ್ಕೆ ಪರ್ಫೆಕ್ಟ್ ಶೇಪ್ ಬಂದಿರುತ್ತೆ. ಬೇಕಿದ್ರೆ ನೀವು ಬೆರಳಲ್ಲಿ ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದು, ಆ ಶೇಪ್ ಕರೆಕ್ಟ್ ಆಗಿ ಬರಬೇಕು ಅಂತ ಹೇಳಿದ್ರೆ. ಈಗ ಅದನ್ನ ಒಂದು ಬೇಕಿಂಗ್ ಶೀಟ್ ಅಥವಾ ಎಣ್ಣೆ ಹಚ್ಚಿರುವಂತಹ ಒಂದು ಕವರ್ ಮೇಲೆ ಅದನ್ನ ಮತ್ತೊಂದ್ಸಲ ಮುಚ್ಚಿಡಬೇಕು. ಅಟ್ಲೀಸ್ಟ್ ಒಂದು 15-20 ನಿಮಿಷ ಮುಚ್ಚಿಡಬೇಕು. ಅದಾದ್ಮೇಲೆ ನಾವು ಯಾವ್ದೇ ಕಾರಣಕ್ಕೂ ಅದನ್ನ ಕೈಯಿಂದ ಪ್ರೆಸ್ ಮಾಡಬಾರ್ದು, ಯಾಕಂದ್ರೆ ಅದರ ಶೇಪ್ ಚೇಂಜ್ ಆಗ್ಬಿಡುತ್ತೆ, ಆಮೇಲೆ ಅದು ನೋಡಕ್ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸಖತ್ ಹುಷಾರಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಸೈಡ್ಗೆ ಎತ್ತಿಟ್ಬಿಟ್ಟು ಎಣ್ಣೆ ಬಿಸಿ ಮಾಡಕ್ ಇಡಬೇಕು. ಎಣ್ಣೆ ಸರಿಯಾಗಿ ಬಿಸಿ ಆದ್ಮೇಲೆ ಫ್ಲೇಮ್ ನ ಮೀಡಿಯಂ ತಗೊಂಡ್ಬರ್ಬೇಕು. ಯಾಕಂದ್ರೆ ಬಿಸಿ ಜಾಸ್ತಿ ಇದ್ರೆ ಏನಾಗುತ್ತೆ, ಅದರ ಹೊರಭಾಗ ಸುಡುತ್ತೆ, ಒಳಭಾಗ ಬೇಯೋದಿಲ್ಲ. ಹಾಗಾಗಿ ಒಂದ್ಸಲ ಎಣ್ಣೆ ಬಿಸಿ ಆದ್ಮೇಲೆ ಫ್ಲೇಮ್ ಮೀಡಿಯಂ ಇಟ್ಟು ಒಂದು ಮೀಡಿಯಂ ಹೀಟ್ ಅಲ್ಲೇ ಅದು ಎಣ್ಣೆ ಇರಬೇಕು. ಅವಾಗ್ಲೇ ಅದು ಕರೆಕ್ಟ್ ಆಗಿ ಒಳಭಾಗ ಹೊರಭಾಗ ಎಲ್ಲ ಬೇಯೋದು. ಹೀಟ್ ಮೀಡಿಯಂ ಆಗಿದೆ ಅಂತ ಗೊತ್ತಾದಾಗ ಏನ್ ಮಾಡ್ಬೇಕು, ಈ ರೀತಿ ಪೇಪರ್ ಅನ್ನ ತಗೊಂಡು ಅದನ್ನ ಹಾಗೆ ಪೇಪರ್ ಸಮೇತ ಹಾಕ್ಬಿಡಿ. ನಿಮ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಇಲ್ಲ, ಈ ರೀತಿ ಹುಷಾರಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಈಗಲೂ ಕೂಡ ನೀವು ಇದನ್ನ ಕೈಯಲ್ಲಿ ಟಚ್ ಮಾಡಬಾರ್ದು. ಟಚ್ ಮಾಡಿದ್ರೆ ಏನಾಗುತ್ತೆ, ಅದು ಪ್ರೆಸ್ ಆಗ್ಬಿಡುತ್ತೆ, ಅದರ ಶೇಪ್ ಚೇಂಜ್ ಆಗ್ಬಿಡುತ್ತೆ, ಆಮೇಲೆ ಆ ಡೋನೆಟ್ ಶೇಪ್ ಅಲ್ಲಿ ಬರಲ್ಲ. ಆಮೇಲೆ ನನಗೆ ಹೇಳ್ಬೇಡಿ. ಸೊ ಕೈಯಲ್ಲಿ ಟಚ್ ಮಾಡದೇನೆ ಎಣ್ಣೆ ಒಳಗೆ ಬಿಡೋದೇ ಇದರ ಒಂದು ಟ್ರಿಕ್. ಸೊ ಹಾಗೆ ನೀವು ಬಿಟ್ರೆ ನಿಮಗೆ ಆ ಪರ್ಫೆಕ್ಟ್ ರೆಸ್ಟೋರೆಂಟ್ ಗಳಲ್ಲಿ, ಕೆಫೆಗಳಲ್ಲಿ ಹೇಗಿರುತ್ತೋ ಡೋನೆಟ್ಸ್ ಅದೇ ಶೇಪ್ ಅಲ್ಲಿ ನಿಮಗೂ ಸಿಗುತ್ತೆ. ಬಟ್ ಇದು ಹಾಕಿದ ತಕ್ಷಣ ತಿರುಗಿಸ್ಬೇಡಿ. ಒಂದು 5 ರಿಂದ 6 ನಿಮಿಷ ಹಾಗೆ ಬಿಡಿ, ಅದು ಲೈಟ್ ಆಗಿ ಕಲರ್ ಚೇಂಜ್ ಆಗುತ್ತೆ. ಆಗ ಅದನ್ನ ಮೆಲ್ಲಗೆ ತಿರುಗಿಸಾಕಿ. 2 ಕಡೆ ನಿಮಗೆ ಗೋಲ್ಡನ್ ಬ್ರೌನ್ ಆಗ್ಬೇಕು. ಆಗ ಅದನ್ನ ತೆಗೆದು ಒಂದು ಕಿಚನ್ ಟವಲ್ ಮೇಲೆ ಹಾಕೋಬೇಕು. ಯಾಕಂದ್ರೆ ಆ ಗೋಲ್ಡನ್ ಬ್ರೌನ್ ಆದ್ರೆ ಸಾಕು, ಅಲ್ಲಿಂದ ನೀವು ತೆಗೆದು ಹಾಕಿದ್ರು ಕೂಡ ಅದು ಕುಕಿಂಗ್ ಪ್ರಾಸೆಸ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಆಗ ನಿಮಗೆ ಆ ಪರ್ಫೆಕ್ಟ್ ಆಗಿರೋ ಕ್ರಂಚಿನೆಸ್ ಹೊರಗಡೆ ಇರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ, ಫ್ಲಫಿ ಆಗಿರುತ್ತೆ. ಪರ್ಫೆಕ್ಟ್ ಆಗಿರೋ ಡೋನೆಟ್ ಮಾಡೋ ಸೀಕ್ರೆಟ್ ಇದೆ. ಇದು ಹಾಗೆ ತಿನ್ನಕ್ ಬೊಂಬಟ್ ಆಗಿರುತ್ತೆ. ಬಟ್ ಮಕ್ಕಳಿಗೆಲ್ಲ ಸ್ವಲ್ಪ ಇನ್ನೂ ಜಾಸ್ತಿ ಇಷ್ಟ ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಂದ್ರೆ ಡಾರ್ಕ್ ಚಾಕ್ಲೇಟ್ ಅಥವಾ ಚಾಕ್ಲೇಟ್ ನ ಮೆಲ್ಟ್ ಮಾಡ್ಬಿಟ್ಟು ಅದರಲ್ಲಿ ಇದನ್ನ ಡಿಪ್ ಮಾಡಿ ಅದ್ರ ಮೇಲೆ ಈ ತರ ಕೇಕ್ ಸ್ಪ್ರಿಂಕಲ್ಸ್ ಏನಾದ್ರು ಹಾಕಿ ಅದನ್ನ ಡೆಕೋರೇಟ್ ಮಾಡಿದ್ರೆ ನೋಡೋದಕ್ಕೂ ಆ ಕೆಫೆಗಳಲ್ಲಿ ಹೇಗ್ ಕೊಡ್ತಾರೋ ಹಾಗೆ ಇರುತ್ತೆ. ಒಂದು ಸಿಂಪಲ್ ಚಾಕ್ಲೇಟ್ ಡಿಪ್ ಹೇಗ್ ಮಾಡೋದು ಅಂತ ನೋಡೋಣ. 1 ಸ್ಪೂನ್ ಕೋಕೋ ಪೌಡರ್ ತಗೊಂಡು ಅದಕ್ಕೆ 1 ಸ್ಪೂನ್ ಸಕ್ಕರೆ ಪುಡಿ ಹಾಕೊಂಡು ಅದರಲ್ಲಿ 1 ಸ್ಪೂನ್ ಹಾಲು ಸೇರಿಸ್ಕೊಂಡು ಅದನ್ನ ಮಿಕ್ಸ್ ಮಾಡಿ ಅದನ್ನ ನೀಟಾಗಿ ಮಿಕ್ಸ್
ಮಾಡಿದ್ರೆ ನೋಡಿ ಪರ್ಫೆಕ್ಟ್ ಆಗಿರೋ ಒಂದು ಸಿಂಪಲ್ ಆಗಿರೋ ಚಾಕ್ಲೇಟ್ ಡಿಪ್ ರೆಡಿ. ಇದೇ ಸೇಮ್ ರೆಸಿಪಿಯಲ್ಲಿ ನೀವು ಮೈದಾ ಬದಲು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡಬಹುದು. ಬಟ್ ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಫಿನಿಶಿಂಗ್ ಸಿಗಲ್ಲ, ಆ ಟೆಕ್ಸ್ಚರ್ ಆ ಫ್ಲಫಿನೆಸ್ ಎಲ್ಲ ಬರೋದಿಲ್ಲ. ಸೊ ಮೈದಾ ಆದ್ರೂ ಪರವಾಗಿಲ್ಲ, ಯಾವಾಗ್ಲೂ ಒಂದ್ಸಲ ತಾನೇ ತಿನ್ನೋದು, ಅದ್ರಲ್ಲಿ ಏನು ತೊಂದರೆ ಇಲ್ಲ. ಇದನ್ನ ಡೈಲಿ ತಿನ್ನೋದು ಇಲ್ಲ ದಿನಕ್ಕೆ 2 ಸಲ ತಿನ್ನೋದು ಅಂತದೆಲ್ಲ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ ತಿಂಗಳಿಗೊಂದ್ಸಲ ಇಲ್ಲ ವರ್ಷಕ್ಕೊಂದ್ 2-3 ಸಲ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲದಕ್ಕೂ ಒಂದು ಇತಿ ಅನ್ನೋದಿರುತ್ತೆ. ಸೊ ಆ ಲಿಮಿಟ್ ಅಲ್ಲಿ ಇದ್ರೆ ಯಾವ್ದು ಕೂಡ ತೊಂದರೆ ಬರೋದಿಲ್ಲ. ಸೊ ನೋಡ್ರಲ್ಲ ಎಷ್ಟು ಈಸಿ ಆಗಿದೆ ಈ ಪ್ರಾಸೆಸ್ ಅಂತ. ಸೊ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಪೇಜ್ ನ ಫಾಲೋ ಮಾಡಿ. ಯೂಟ್ಯೂಬ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.